ನಮಸ್ಕಾರ. ಮಿಸ್ಟಿಕ್ ಮಿರರ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು 3 ಕಾರ್ಡ್ ರೀಡಿಂಗ್ಸ್ನ ಮಾಡ್ತಾ ಇದ್ದೀನಿ. ಸೊ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಗೆ ರೆಸೋನೇಟ್ ಆದರೆ ಕನೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ನೋಡಿ. ಓಕೆ, ಇದರಲ್ಲಿ ಫಸ್ಟ್ 3 ಪೈಲ್ಸಲ್ಲಿ ಫಸ್ಟ್ ಕಾರ್ಡ್ಸ್ನ ನೋಡೋಣ. ಓಕೆ, 10 ಆಫ್ ವಾಂಡ್ಸ್. ಇದೇನು ತೋರಿಸ್ತಾ ಇದೆ ಅಂದರೆ ನಿಮ್ಮ ಎಲ್ಲ ಕಷ್ಟಗಳಿಗೂ ಒಂದು ಪರಿಹಾರ ಸಿಗುತ್ತೆ. ನೀವು ಇವಾಗ ಏನೋ ಒಂದು ಬಿಸ್ನೆಸ್ ಅಥವಾ ಜಾಬಿಗೆ ಅಪ್ಲೈ ಮಾಡಿ ಇವಾಗ ಓಕೆ ನಿಲ್ಲಿಸ್ಬಿಡೋಣ, ಇನ್ನಾಗಲ್ಲ ಇದು ಅಂತ ನೀವು ಡಿಸೈಡ್ ಮಾಡಿದ್ರೆ, ಬಟ್ ಹಂಗೆ ಮಾಡೋಕ್ಕೆ ಹೋಗಬೇಡಿ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಈ ಮೆಸೇಜ್ಗಳೆಲ್ಲ ಶಾರ್ಟ್ ಆಗಿರುತ್ತೆ. ನೋಡಿ, ಇದರಲ್ಲಿ ಏನು ಅಂತ ಹೇಳಿದರೆ, ನೀವು ಎಲ್ಲ ಎಫರ್ಟ್ಸ್ನೂ ನಾನು ಹಾಕಾಯಿತು, ಇನ್ನು ನನ್ನಿಂದ ಸಾಧ್ಯ ಇಲ್ಲಪ್ಪ ಅಂತ ಹೋಗಕ್ಕೆ ನೋಡ್ತಾ ಇದ್ದೀರಾ, ಬಟ್ ಇದು ಸರಿಯಲ್ಲ ಅನ್ನೋದನ್ನ ಇದು ತೋರಿಸ್ತಾ ಇದೆ. ನೀವು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಸ್ವಲ್ಪ ದಿನ ವೆಯ್ಟ್ ಮಾಡಿ, ಒಳ್ಳೆ ದಿನ ಬಂದೇ ಬರುತ್ತೆ. ನೀವು ಎಲ್ಲ ಆದಮೇಲೆ ಡಿಸೈಡ್ ತೊಗೊಂಡ್ರೆ ಪರವಾಗಿಲ್ಲ, ಬಟ್ ನೀವೆಲ್ಲ ಮಾಡಿಬಿಟ್ಟು ಇನ್ನೇನು ರಿಸಲ್ಟ್ ಫಲ ನಿಮಗೆ ಸಿಗುತ್ತೆ ಅನ್ನೋ ಟೈಮಿಗೆ ನೀವು ಹಿಂದೆ ಹೋಗ್ತಾ ಇದ್ದೀರಾ. ಸೊ ಅದನ್ನ ಬೇಡ ಅನ್ನೋದನ್ನ ಇದು ಈ ಎನರ್ಜಿ ತೋರಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. ಸ್ಟ್ರೆಂತ್ ಕಾರ್ಡ್ ಬಂದಿದೆ. ಸ್ಟ್ರೆಂತ್ ಕಾರ್ಡ್ ಏನಂತ ಹೇಳಿದ್ರೆ, ಇದರಲ್ಲಿ ಒಂದು ಸ್ಟ್ರಾಂಗ್ ಪೀಪಲ್ ನಿಮ್ಮ ಲೈಫಲ್ಲಿದ್ದಾರೆ. ಸೊ ಇದರಲ್ಲೇನು ಅಂದರೆ, ಸ್ವೀಟಾಗಿ ಮ್ಯಾನಿಪ್ಯುಲೇಟ್ ಮಾಡಬೇಕು, ನಿಮ್ಮ ಹಸ್ಬೆಂಡಿಗಾಗಲಿ ವೈಫಿಗಾಗಿರಲಿ, ಆ ಎನರ್ಜಿ ತೋರಿಸ್ತಾ ಇದೆ. ಅವ್ರನ್ನ ಸ್ವೀಟಾಗಿ ಮ್ಯಾನಿಪ್ಯುಲೇಟ್, ಓಕೆ ನೀನು ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ರಫಾಗಿ ಹೇಳೋದಲ್ಲ, ಸ್ವೀಟ್ ಮ್ಯಾನಿಪ್ಯುಲೇಷನ್ ಅಂತ ಹೇಳಿದ್ರೆ, ಮ್ಯಾನಿಪ್ಯುಲೇಷನ್ ಅಂದರೆ ಇನ್ನು ಒಳ್ಳೆ ವೇಯಲ್ಲೂ ನಾವು ಯೂಸ್ ಮಾಡ್ಬೋದು, ಕೆಟ್ಟ ವೇಯಲ್ಲೂ ಯೂಸ್ ಮಾಡ್ಬೋದು. ಇದನ್ನು ಕೆಟ್ಟ ವೇಯಲ್ಲಿ ಯೂಸ್ ಮಾಡೋದು ಅಂತ ನಾನು ಹೇಳ್ತಿರೋದಲ್ಲ, ಒಳ್ಳೆ ವೇಯಲ್ಲಿ. ಸೊ ಅವ್ರು ಲವ್ ತೋರಿಸಿ, ಓಕೆ ಅದರದ್ದು ಎಕ್ಸ್ಪೀರಿಯನ್ಸ್ ಮಾಡಿಸಿ, ಪ್ರೀತಿಯಿಂದ ಹೇಳಿ, ಪ್ರೀತಿಯಿಂದ ಅಷ್ಟೇ ನಿಮ್ಮ ಲೈಫಲ್ಲಿ ಒಂದು ಮನುಷ್ಯ ನಿಮ್ಮ ಮಾತನ್ನ ಕೇಳಂಗೆ ಮಾಡೋದು. ಹುಡುಗನೇ ಆಗಿರಲಿ, ಹುಡುಗಿರೇ ಆಗಿರಲಿ, ಪ್ರೀತಿ ಅಷ್ಟೇ ಒಂದು ಮನುಷ್ಯನ ಚೇಂಜ್ ಮಾಡೋಕ್ಕಾಗುತ್ತೆ. ಅದನ್ನು ನೀವು ಕಂಪ್ಲೀಟಾಗಿ ತೋರಿಸಿದ್ರೆ, ಸೊ ನೀವು ನೆನೆಸಿರೋದು ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೇನಾದರೂ ಒಂದು ಬೇಕು ಅಂತಿರ್ಬೋದು ಐಟಮ್ಸ್ಗಳು, ಅಥವಾ ನಿಮ್ಮ ವೈಫಿಂದ ನಿಮಗೇನೋ ಕೆಲಸ ಆಗಬೇಕು, ಅಥವಾ ಸ್ವೀಟಾಗಿರಿ ಅನ್ನೋದನ್ನ ಈ ಕಾರ್ಡ್ ತೋರಿಸ್ತಾ ಇದೆ. ನೆಕ್ಸ್ಟ್ ಕಾರ್ಡ್ ನೋಡೋಣ. ಓಕೆ, ಟೆಂಪರೆನ್ಸ್ ಕಾರ್ಡ್ ಬಂದಿದೆ. ಇದರಲ್ಲಿ ಏನು ಅಂತ ಹೇಳಿದರೆ, ಒಂದು ಡಿವೈನ್ ಪ್ರೊಟೆಕ್ಷನ್ ನಿಮ್ಮನ್ನು, ನೀವು ಏನೇ ಕಷ್ಟದಲ್ಲಿದ್ದರೂ ಪ್ರೊಟೆಕ್ಟ್ ಮಾಡಿ. ನೀವೇ ಯೋಚನೆ ಮಾಡಿ ಇರ್ಬೋದು, ಓಕೆ ಇಷ್ಟು ಕಷ್ಟಕ್ಕೆ ನಾನು ಸತ್ತೇ ಹೋಗಿಬಿಡ್ಬೇಕಿತ್ತು, ಇದು ನೋಡಿದ್ರೆ ಏನೋ ನನ್ನನ್ನು ಪ್ರೊಟೆಕ್ಟ್ ಮಾಡ್ತಿದೆಯಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಇದು ಬೇರೆ ಯಾರು, ಒಂದು ಡಿವೈನ್ ಪ್ರೊಟೆಕ್ಷನ್ ನಿಮ್ಮ ಜೊತೆನೇ ಇದೆ. ಸೊ ಅದ್ರ ಮೇಲೆ ಫೋಕಸ್ ಮಾಡಿ. ನಿಮ್ಮ ಲೈಫಲ್ಲಿ ಏನೇ ಕಷ್ಟ ಇದ್ರೂ ಕೂಡ ಆ ಡಿವೈನ್ ಪ್ರೊಟೆಕ್ಷನಿಂದ ಅದು ದೊಡ್ಡದಾಗಿ ಬರೋದು ಸಣ್ಣದಾಗಿ ಹೋಗ್ತಾ ಇದೆ ನಿಮ್ಮ ಲೈಫಲ್ಲಿ. ಸೊ ನೀವು ನಂಬೋ ದೇವ್ರಿಗೆ ಒಂದು 5 ನಿಮಿಷ ಆದರೂ ಕೂತ್ಕೊಂಡು ಪ್ರಾರ್ಥನೆ ಮಾಡಿ. ಇವಾಗ ಆ ದೇವರು ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೇ ನಮಗೆ ಮಾಡುತ್ತೆ, ನಮ್ಮ ಲೈಫಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ ದೇವರು. ಸೊ ಆ ಡಿವೈನ್ ಪ್ರೊಟೆಕ್ಷನ್ನಿಗೆ ಅದು ಯಾವುದೇ ಆಗಿರಲಿ, ನಂಬೋ ಯಾವುದೇ ದೇವರಾಗಿರಲಿ, ಅವ್ರಿಗೊಂದು 5 ನಿಮಿಷ ಕೂತ್ಕೊಂಡು, ಎಲ್ಲೇ ಆಗಿರಲಿ, ನೀವು ಓಕೆ ನನಗೆ ಟೈಮೇ ಇಲ್ಲ, ಅದು ಸುಳ್ಳು, ಬಟ್ ಟೈಮೇ ಇಲ್ಲ, ಒಂದು 5 ನಿಮಿಷ ಕೂತ್ಕೊಂಡು ಪ್ರಾರ್ಥನೆ ಮಾಡಿ, ಥ್ಯಾಂಕ್ ಯು ಹೇಳಿ. ಇದರಿಂದ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಕಾಣಿಸುತ್ತೆ. ಅದ್ರ ಮೇಲೆ ಫೋಕಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ರಾಧೆ ರಾಧೆ.